ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ವಂದನೆಗಳು. ಇವತ್ತು ನಾನು ನಿಮಗೆ 2 ರೀತಿಯ ನಿಪ್ಪಟ್ಟು ಮಸಾಲ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ನಿಪ್ಪಟ್ಟು ಮಸಾಲ ಮಾಡಲು ಬೇಕಾದ ಪದಾರ್ಥಗಳು: ನಿಪ್ಪಟ್ಟು 1 ಬೌಲ್, ಪುರಿ, ಚಾಟ್ ಮಸಾಲ ಸ್ವಲ್ಪ, ಸಣ್ಣಗೆ ಹೆಚ್ಚಿರುವ ಟೊಮ್ಯಾಟೊ 1 ಬೌಲ್, ಸಣ್ಣಗೆ ಹೆಚ್ಚಿರುವ ಈರುಳ್ಳಿ 1 ಬೌಲ್, ಸೇವ್ 1 ಬೌಲ್, ಖಾರ ಚಟ್ನಿ ಸ್ವಲ್ಪ, ಸ್ವೀಟ್ ಚಟ್ನಿ ಸ್ವಲ್ಪ, ಕ್ಯಾರೆಟ್ ತುರಿ 1 ಸಣ್ಣ ಬೌಲ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಸ್ವಲ್ಪ. ಈಗಾಗಲೇ ನನ್ನ ಇಂದಿನ ವಿಡಿಯೋಗಳಲ್ಲಿ ನಿಪ್ಪಟ್ಟು, ಸೇವ್, ಖಾರ ಚಟ್ನಿ, ಸ್ವೀಟ್ ಚಟ್ನಿ ಹೇಗೆ ಮಾಡಬೇಕೆಂದು ತೋರಿಸಿಕೊಟ್ಟಿದ್ದೇನೆ. ಒಂದು ಪ್ಲೇಟ್ ಮೇಲೆ ಒಂದು ನಿಪ್ಪಟ್ಟನ್ನು ಇಟ್ಟು ಖಾರ ಚಟ್ನಿಯನ್ನು ಹಾಕಿ ಈ ರೀತಿ ಸವರಿಕೊಳ್ಳಬೇಕು. ಇದಾದ ನಂತರ ಸ್ವೀಟ್ ಚಟ್ನಿಯನ್ನು ಹಾಕಿ ಸವರಬೇಕು. ಇದರ ಮೇಲೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ತುರಿ, ಚಾಟ್ ಮಸಾಲ, ಒಂದು ಚಿಟಿಕೆಯಷ್ಟು ಅಚ್ಚ ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಉಪ್ಪು, ಪುರಿ, ಕೊನೆಯದಾಗಿ ಸೇವನ್ನು ಹಾಕಿ ಅಲಂಕರಿಸಿದರೆ ಒಂದು ರೀತಿಯ ನಿಪ್ಪಟ್ಟು ಮಸಾಲ ಸಿದ್ಧವಾಗುತ್ತದೆ. ಈಗ ಇನ್ನೊಂದು ರೀತಿಯ ನಿಪ್ಪಟ್ಟು ಮಸಾಲ ಹೇಗೆ ಮಾಡಬೇಕೆಂದು ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು 2 ನಿಪ್ಪಟ್ಟನ್ನು ಈ ರೀತಿ ಮುರಿದುಕೊಳ್ಳಬೇಕು. ಮುರಿದಿರುವ ನಿಪ್ಪಟ್ಟು ಮೇಲೆ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ತುರಿ, ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ 1-2 ಚಿಟಿಕೆಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಪುರಿ, ಸೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಆದ ನಂತರ ಇನ್ನೊಂದು ರೀತಿಯ ನಿಪ್ಪಟ್ಟು ಮಸಾಲ ತಯಾರಾಗುತ್ತದೆ. ಈಗ 2 ರೀತಿಯ ನಿಪ್ಪಟ್ಟು ಮಸಾಲ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.